ನಮಸ್ತೆ. ನಾನು ನಿಮ್ಮ ಸುಧಾ ವೆಂಕಿ. ನಾನಿವತ್ತು ಕೈಮಾ ಗೊಜ್ಜು ಮಾಡ್ತಾಯಿದ್ದೀನಿ. ಕೈಮಾ ಗೊಜ್ಜಿಗೆ ನಾನು ಮಸಾಲೆ ರೆಡಿ ಮಾಡಬೇಕಲ್ವಾ. ಫಸ್ಟು ಗೊಜ್ಜಿಗೆ ನಾನು 1.5 ಆಗುವಷ್ಟು ದೊಡ್ಡದು ಈರುಳ್ಳಿ ಮತ್ತು 2 ಟೊಮೊಟೊದಲ್ಲಿ 1.5 ಟೊಮೊಟೊ ಮಸಾಲೆಗೆ, ಇನ್ನು ಅರ್ಧ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1 ಇಡೀ ಪೂರ್ತಿ ಹಾಕಬೇಕು. ಒಂದು ಗೆಡ್ಡೆವಷ್ಟು ನಾನು 1-1.5 ಗೆಡ್ಡೆವಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. 1 ಇಂಚಷ್ಟು ಶುಂಠಿ ಮತ್ತು ತೆಂಗಿನಕಾಯಿ ಅರ್ಧ ಹೋಳಷ್ಟು ಹಾಕಿದ್ದೀನಿ. ಇಷ್ಟನ್ನು ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆಗ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಿಗೆ ಸ್ವಲ್ಪ ಗಸಗಸೆ ಎಲ್ಲ ಹಾಕಿ ನೀಟಾಗಿ ಬಿಸಿ ಮಾಡಿಟ್ಕೊಳ್ಬೇಕು. ನೀಟಾಗಿ ಬಿಸಿ ಮಾಡಿ ಇಟ್ಕೊಂಡು ಆದಮೇಲೆ ಸ್ಟವ್ನ ಆಫ್ ಮಾಡಿ ಅದಾದ ನಂತರ ನಾನು 2.5 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ಪೂರ್ತಿ ಅಂದರೆ ಧನಿಯಾ ಪುಡಿನ ಅಷ್ಟು ಹಾಕಲ್ಲ. 2.5 ಸ್ಪೂನ್ ಖಾರದ ಪುಡಿ ಹಾಕಿದರೆ ಧನಿಯಾ ಪೌಡ್ರು 1-2 ಸ್ಪೂನಷ್ಟು ಹಾಕ್ತೀನಿ. ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಟ್ಕೋಬೇಕು. ಇದ್ರ ಜೊತೆಗೆ 1 ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದ್ರ ಜೊತೆಗೇ ಮಿಕ್ಸ್ ಮಾಡಿ 5 ನಿಮಿಷ ಬಿಸಿ ಆದ ನಂತರ ತೆಗೆದಿಟ್ಕೋಬೇಕು. ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಎಷ್ಟು ನೈಸಾಗಿ ರುಬ್ಕೋಬೇಕು. ನೋಡಿ ಕೈಮಾ ರೆಡಿಯಾಗಿದೆ. ನಾನು ಚಿಕನ್ ಕೈಮಾ ಮಾಡ್ತಾಯಿರೋದು. ಇದನ್ನು ನಾನು ಮಿಕ್ಸಿಲಿ ಏನೂ ಹಾಕ್ಕೊಂಡಿಲ್ಲ. ಜಸ್ಟ್ ಚಿಕನ್ ಮಾತ್ರ ಕೈಮಾಗೆ ಒಡೆಸ್ಕೊಬಂದಿದ್ವಲ್ಲ ಅದನ್ನು ರುಬ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಪೌಡ್ರು ಒಂದು ಅರ್ಧ ಮುಚ್ಚುಳ್ದಷ್ಟು ಮತ್ತು 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇರೆ ಇನ್ನೇನು ಹಾಕ್ತಾಯಿಲ್ಲ. ಜೊತೆಗೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಕೂಡ ಹಾಕ್ತೀನಿ. ಯಾವಾಗ ಅಂತ ಹೇಳ್ತೀನಿ. ಮತ್ತು ಖಾರದ ಪುಡಿ ಸ್ವಲ್ಪ ಜಾಸ್ತಿ ಬೇಡ. ನಿಮಗೆ ಕೈಮಾ ಉಂಡೆ ಖಾರ ಬೇಕಲ್ವ. ಸೊ ಹಂಗಾಗಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಜೊತೆಗೆ 1/4 ಚಮಚದಷ್ಟು ಅಥವಾ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನ ಹಾಕೋಬೇಕು. ಹರಳುಪ್ಪು ಹಾಕೋಕ್ಕಾಗಲ್ಲ, ಪುಡಿ ಉಪ್ಪನ್ನ ಹಾಕಬೇಕು. ಮತ್ತು ರುಬ್ಬಿದ್ನಲ್ಲ ನಾನು ನೈಸಾಗಿ ಏನು ಮಸಾಲೆ ಹುರಿದು ರುಬ್ಕೊಂಡಿದ್ದೀನಿ, ಆ ಮಸಾಲೆನ 1-2 ಸ್ಪೂನಷ್ಟು ಅಥವಾ 3 ಸ್ಪೂನಷ್ಟು ಅದಕ್ಕೆ ಹಾಕೋಬೇಕು. ಒಂದು ಮೊಟ್ಟೆ ಅಂದರೆ ಅರ್ಧ kg ಕೈಮಾಗೆ 1 ಮೊಟ್ಟೆ ಸಾಕು. ಇಲ್ಲ ನೀವು ಜಾಸ್ತಿ ಮಾಡ್ತೀರ ಅಂದರೆ ಕ್ವಾಂಟಿಟಿ ನೀವು ಜಾಸ್ತಿ ಮಾಡ್ಕೋಬೋದು, ಆಯಿತಾ. ನೆಕ್ಸ್ಟ್ ಇದಕ್ಕೆ ನೋಡಿ ಸಾಲ್ಟ್ ಹಾಕ್ತೆ. ನೆಕ್ಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಕಡಲೆ ಪೌಡ್ರು ಲಾಸ್ಟಿಗೆ ಹಾಕ್ತೀನಿ. ಮಿಕ್ಸ್ ಮಾಡಿಕೊಟ್ಟಿದ್ದು ನಮ್ಮ ಯಜಮಾನ್ರೆ ಪಾಪ ಅವ್ರು ಡ್ಯೂಟಿಗೆ ಮನೇಲಿದ್ದಾಗೆಲ್ಲ ಡ್ಯೂಟಿ ಹೋಗ್ದಲೇ ಮನೆಗಿದ್ದಾಗ ನಾನು ಚಿಕನ್ ಐಟಮ್ಸ್ ಮಾಡ್ಬೇಕಾದ್ರೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರೇ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದು, ನಾನು ಬರೀ ಹಾಕ್ಕೊಟ್ಟೆ. ನೆಕ್ಸ್ಟು ಉಂಡೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಫೈನಲು ನಾನು ಕಡಲೆನ ಹುರ್ಗಡ್ಲೆ ಬರುತ್ತಲ್ಲ ಅದನ್ನು ಲಾಸ್ಟಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ದೊಡ್ಡ ಸ್ಪೂನಲ್ಲಾದರೆ 1-2 ಸ್ಪೂನು, ಇಲ್ಲಾಂದ್ರೆ ನಿಮ್ಗೊಂದು ಹದ ಗೊತ್ತಾಗುತ್ತಲ್ವ, ಅದನ್ನು ಎಷ್ಟು ಉಂಡೆ ಕಟ್ಟೋಕ್ಕೆ ಯಾವ ಥರ ಇದಾಗುತ್ತೋ ಆ ಥರ ಮಾಡಿಕೊಂಡು ರೆಡಿ ಮಾಡ್ಕೊಂಡಾಯಿತು. ನೆಕ್ಸ್ಟು ನಾನು ಮಸಾಲೆ ರುಬ್ಬಿದ್ನಲ್ಲ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಫಸ್ಟು 2-3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕಸೂರಿ ಮೇಥಿ ಸ್ವಲ್ಪ ಹಾಕಿ ಕಾಯಬೇಕು. ಇದು ಕಾಯ್ದಮೇಲೆ ಒಂದು ಅರ್ಧ ಈರುಳ್ಳಿ ಅರ್ಧ ಟೊಮೊಟೊನ ಒಗ್ಗರಣೆ ಹಾಕೋಣ. ಅದು ಹಾಕಿದ ಮೇಲೆ ನೀವು ಇದೇ ಥರ ಮಾಡಬೇಕು ಅಂತೇನಿಲ್ಲ. ಚಿಕನ್ನು ಕೂಡ ಇದ್ರ ಜೊತೆನೇ ಫ್ರೈ ಮಾಡಿ ಚಿಕನ್ ಜೊತೆನೂ ಕೈಮಾ ಮಾಡ್ಬೋದು. ಕೈಮಾ ಉಂಡೆಗಳನ್ನ ಹಾಕಿ ಬೇಯಿಸ್ಬೋದು. ಆಗಲೂ ಚಿಕನ್ನು ಇರುತ್ತೆ, ಜೊತೆಗೆ ತಿನ್ನೋದಕ್ಕೆ ಕೈಮಾ ಉಂಡೆಗಳು ಕೂಡ ಇರುತ್ತೆ. ಇಲ್ಲ ನಮಗಿಲ್ಲ ಬರೀ ಕೈಮಾ ಮಾಡಬೇಕು ಅಂದರೆ ಈ ಥರ ಗೊಜ್ಜನ್ನ ರೆಡಿ ಮಾಡಿಕೊಂಡು ಕೈಮಾ ಉಂಡೆ ಏನು ರೆಡಿ ಮಾಡ್ಕೊಂಡಿದ್ರೆ ಅದನ್ನು ಅದರೊಳಗೆ ಹಾಕ್ಬೋದು. ಇಲ್ಲ ಅಂತಂದರೆ ನಾನು ಚಿಕನ್ನು ಬೇಕು ಕೈಮಾನೂ ಬೇಕು ಅಂದರೆ ಫಸ್ಟು ಈ ಥರ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿ ಅರಿಶಿನ ಎಲ್ಲ ಹಾಕಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿ 5 ನಿಮಿಷ ಬಿಟ್ಟು ಈ ರುಬ್ಬಿದ ಮಸಾಲೆನ ಅದ್ರ ಜೊತೆ ಮಿಕ್ಸ್ ಮಾಡಿ ಕುದಿಯೋ ಟೈಮಲ್ಲಿ ನಿಮ್ಮ ಕೈಮಾ ಉಂಡೆನ ಅದರೊಳಗೆ ಹಾಕ್ಬೋದು. ಜೊತೆಗೆ ಚಿಕನ್ ಬೇಡ ಅನ್ನೋರು ಚಿಲ್ಕವರೆ ಕಾಳು ಬರುತ್ತಲ್ಲ, ಅಂದರೆ ಹಿಸ್ಕಿದವರೆ ಬೇಳೆ, ಅದನ್ನು ಈ ಥರ ಖಾರದ ಜೊತೆ ಮಿಕ್ಸ್ ಮಾಡಿ ಫಸ್ಟ್ ಬೇಯಿಸ್ಕೊಬಿಟ್ಟು 1-2 ನಿಮಿಷ. ಆ ಸಾರು ಕುದಿಬೇಕಾದ್ರೆ ಕೈಮಾನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ನಮಗೆ ಎಷ್ಟು ರುಚಿಗೆ ಉಪ್ಪು ಬೇಕು ಅಷ್ಟನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಲಾಸ್ಟ್ ಫೈನಲಲ್ಲಿ ಕೈಮಾ ಉಂಡೆನ ಹಾಕಿ ಕುದಿಸ್ಕೋಬೇಕು. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನಾನು ಇದೇ ಫಸ್ಟ್ ಟೈಮು ಮಾಡಿದ್ದು. ತುಂಬ ಚೆನ್ನಾಗಿ ಬಂತು, ತುಂಬ ಇಷ್ಟ ಆಯ್ತು ಎಲ್ಲರಿಗೂ. ತುಂಬಾ ಖಾರ ಏನು ಮಾಡಿರಲಿಲ್ಲ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು. ನನಗೆ ಇದೇ ಫಸ್ಟ್ ಟೈಮ್ ಮಾಡಿದ್ದು, ಹೇಗೆ ಆಗುತ್ತಪ್ಪ ಅಂತ ಗೊತ್ತಿರಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ನೋಡಿ ಕೈಮಾ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಮೇಲೆ ಹಂಗೆ ತೇಲ್ತಾ ಇದ್ದಾವೆ.
ಅಂದರೆ ತುಂಬ ಚೆನ್ನಾಗಿತ್ತು. ಆ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಕೈಮಾ ರೆಡಿಯಾಗಿತ್ತು. ಸ್ಟವ್ನ ಆಫ್ ಮಾಡಿ ಲಾಸ್ಟ್ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಕೈಮಾ ರೆಡಿ. ಇದನ್ನು ಅವರೆ ಬೇಳೆ ಕಾಳು ಜೊತೆಗೂ ಮಾಡ್ಕೋಬೋದು, ಚಿಕನ್ ಜೊತೆನೂ ಮಾಡ್ಬೋದು, ಇಲ್ಲ ಬರೀ ಕೈಮಾ ಗೊಜ್ಜು ಮಾಡ್ಕೊತೀನಿ ಅಂದರೂ ಕೂಡ ಮಾಡ್ಕೋಬೋದು. ಮಟನ್ದು ಕೂಡ ಇದೇ ಥರ ಸೇಮ್ ಇರುತ್ತೆ, ಬಟ್ ಮಟನ್ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ. ಚಿಕನ್ ಆದರೆ ಸ್ವಲ್ಪ ಬೇಗ ಆಗುತ್ತೆ. ಇದ್ರ ಜೊತೆಗೆ ಮುದ್ದೆ, ಅನ್ನ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.